ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಂಧ್ರ ಪಪ್ಪು ಮಾಡ್ತಾಯಿದ್ದೀನಿ. ಟೊಮೊಟೊ ಪಪ್ಪು. 1 ಕಪ್ಪಷ್ಟು ಬೇಳೆನ ತೊಳೆದು ನೆನೆಸಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ, 1 ಈರುಳ್ಳಿ ಮೀಡಿಯಮ್ ಸೈಜು 3 ಟೊಮೊಟೊ, ಅರ್ಧ ಬೆಳ್ಳುಳ್ಳಿ, ಒಂದು 10ರಿಂದ 15 ಹಸಿರು ಮೆಣಸಿನ್ಕಾಯಿ, 1 ಚಿಟಿಕೆಯಷ್ಟು ಅರಿಶಿನ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ಕಪ್ಪಷ್ಟು ನೀರು ಹಾಕಿ 3 ವಿಷಲ್ ಕೂಗಿಸ್ಕೊಳ್ಳೋಣ. ಇದು 3 ವಿಷಲ್ ಕೂಗಿದೆ. ಇವಾಗ ಕುಕ್ಕರ್ ಓಪನ್ ಮಾಡಿಕೊಂಡು ಈ ನೀರೆಲ್ಲ ನೀಟಾಗಿ ಬೇರೆ ಬಟ್ಲಿಗೆ ಬಗ್ಗಿಸ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಒಂದು 10 ಮಿನಿಟ್ಸಲ್ಲಿ ಆಗೋಗುತ್ತೆ. ನೀವು ಬ್ಯಾಚುಲರ್ಸ್ ಆಗಿದ್ದರೆ, ಇವಾಗ ಜಾಬಿಗೆ ಸೇರ್ಕೊಂಡಿದ್ದೀನಿ, ನಾನು ಬೇರೆ ರೂಮ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ಥರ ಸಿಂಪಲ್ ಆಗಿರೋಂಥ ಸಾರು ಮಾಡ್ಕೋಬೋದು. ತರಕಾರಿ ಬೇಳೆ ಇದ್ದರೆ ಸಾಕು, ತುಂಬಾ ಬೇಗನೆ ಮಾಡ್ಕೋಬೋದು. ಸಾಂಬಾರು ಪುಡಿ ಅಂಥದ್ದೇನೂ ನಮಗೆ ನೆಸಸರಿ ಇರೋಲ್ಲ. ತುಂಬ ಸಿಂಪಲ್ಲಾಗಿ ಒಂದು 10 ಮಿನಿಟ್ಸಲ್ಲಿ ವರ್ಕ್ಗೆ ಹೋಗೋವಂಥವ್ರು ಕೂಡ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಆಗೋಗುತ್ತೆ. ಇದ್ರ ಜೊತೆಗೆ ಸಿಂಪಲಾಗಿ ನಾವು ಒಂದು ಆಲೂಗಡ್ಡೆ ಪಲ್ಯನೋ ಇಲ್ಲ ಸಂಡಿಗೆ ಸಹ ಇದ್ರ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೆಟ್ಟಾಗೆ ಬೇಳೆ ಕಟ್ಟನ್ನು ತೆಗೆದುಬಿಟ್ಟು ಚೆನ್ನಾಗಿ ಈ ಥರ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮಸ್ಕೊಬಿಡೋಣ. ಬೇಳೆಯಲ್ಲಿ ಮಿಕ್ಸ್ ಆಗಿಬಿಡಬೇಕು, ಅಲ್ಲಿವರೆಗೂ ಮಸ್ಕೋಬೇಕು ಚೆನ್ನಾಗಿ. ಹುಳಿ ಟೊಮೊಟೊ ಅದರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನವೀನ ಟೊಮೊಟೊ ಹಾಕಿದಾಗ ನೀವು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಹುಳಿ ಇರುತ್ತಲ್ವ, ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಈ ಥರ ನುಣ್ಣಕ್ಕೆ ನಾವು ಮಸ್ಕೊಬಿಡಬೇಕು. ಇವಾಗ ಒಂದು ಒಂದು 1 ಇಂಚು ಶುಂಠಿ ಗಾತ್ರದ್ದು ಹುಣಸೆಹಣ್ಣನ್ನು ಕಟ್ಟಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಕಟ್ಟೆಲ್ಲ ಬಗ್ಗಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾವು ಕಟ್ಟನ್ನೆಲ್ಲ ಬಗ್ಸಿದ್ವಲ್ಲ ಅದನ್ನು ಇದರಲ್ಲೇ ಹಾಕ್ಕೊಬಿಟ್ಟು ಇವಾಗ ಒಗ್ಗರಣೆಗೆ ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೆ 1-2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಟೀ ಸ್ಪೂನು ಸಾಸಿವೆ, ಜೀರಿಗೆ, ಹಿಂಗು ಮತ್ತು ಈರುಳ್ಳಿ, ಅದನ್ನು ನಾನು ರೆಕಾರ್ಡ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ. ಫ್ರೆಶ್ ಕರ್ಬೇವಿನ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಘಮ ಕೊಡುತ್ತೆ. ಕರ್ಬೇವಿನ ಸೊಪ್ಪು ಎಷ್ಟಾದರೆ ಅಷ್ಟು ತಿನ್ನೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಕೂದಲಿಗೆ, ನಿಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಇವಾಗ ತಾನೇ ಕಿತ್ಕೊಬಂದಿರೋ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಮರದಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಕರ್ಬೇವಿನ ಸೊಪ್ಪು. ನನ್ನ ಸಾರಲ್ಲಿದ್ದರೆ ಬಿಸಾಕೋಕೆ ಹೋಗೋದಿಲ್ಲ, ತಿಂತೀನಿ. ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಹುಣಸೆಹಣ್ಣನ್ನು ಹಿಂಡಿಟ್ಕೊಂಡಿದ್ವಲ್ಲ, ಆ ಹುಳಿಯನ್ನು ಇದಕ್ಕೇ ಹಾಕ್ಕೊಳ್ಳೋಣ. ಚೆನ್ನಾಗಿ ಈರುಳ್ಳಿ ಎಲ್ಲನೂ ಕೆಂಪಕ್ಕೆ ರೋಸ್ಟ್ ಆಗಿಬಿಡಬೇಕು. ನಮ್ಮ ಇಂಗ್ಲೀಷ್ ಅವ್ರು ಹೇಳ್ತಾರಲ್ವ, ಗೋಲ್ಡನ್ ಬ್ರೌನ್ ಆಗಿಬಿಡ್ಬೇಕು ಅಂತ, ಆ ಥರ ಆಗಿಬಿಡ್ಬೇಕು. ಇವಾಗ ಹುಣಸೆಹಣ್ಣ ಹುಳಿನ ಹಾಕ್ಕೊಳ್ಳೋಣ. ಹುಣಸೆಹಣ್ಣು ಹುಳಿ ಹಾಕ್ಕೊಬಿಟ್ಟು ಒಂದು ಕುದಿ ಬಂದಮೇಲೆ ನಾವು ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲೇ ಬಗ್ಗಿಸೋಣ. ನೀಟಾಗಿ ಬಗ್ಗಿಸ್ಬಿಟ್ಟು ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಳಿ. ಇವಾಗ ಕೊತ್ತಂಬರಿ ಇಲ್ಲ, ಅದಕ್ಕೆ ಹಾಕ್ತಾಯಿಲ್ಲ. ಆಲ್ಮೋಸ್ಟ್ ಇದಾಗಿದೆ. ತುಂಬ ಟೇಸ್ಟಿಯಾದಂತಹ ಟೊಮೊಟೊ ಪಪ್ಪು. ನಿಮ್ಗೆ ಇನ್ನು ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ನೀರು ಕಮ್ಮಿ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ತೆಳುವಾಗಬೇಕು ಅಂದರೆ ಎಲ್ಲ ಐಟಮ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದನ್ನು ನೀವು ಬೇಳೆ ಬೇಯೋವಾಗಲೇ ರೆಡಿ ಮಾಡ್ಕೊಬಿಡ್ಬೇಕು. ಆವಾಗ ಕರೆಕ್ಟಾಗಿ ಇದ್ರ ಪಪ್ಪು ಟೇಸ್ಟ್ ಬರುತ್ತೆ. ಕೆಲವರು ಬೇಳೆ ಬೇಯಿಸ್ಕೊಬಿಟ್ಟು ನೀರು ಹಾಕ್ತಾರೆ, ಆವಾಗ ಏನಾಗುತ್ತೆ ಅಂದರೆ ಸಪ್ಪೆ ಹೊಡೆಯುತ್ತೆ. ನೀವು ಬೇಳೆ ಬೇಯಿಸ್ಬೇಕಾದ್ರೆ ಎಷ್ಟು ನೀರು ಬೇಕೋ, ಎಷ್ಟು ನೀರಾಗಿ ಸಾಂಬಾರು ಬೇಕೋ ನಿಮಗೆ ಪಪ್ಪು, ಆ ಲೆವೆಲ್ಗೆ ನೀರು ಹಾಕ್ಕೊಬಿಡಬೇಕು. ಆಲ್ಮೋಸ್ಟ್ ಇದು ಆಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಒಂದು ಉಪ್ಪಿನಕಾಯಿ ಇಟ್ಕೊಂಡು ಆಲೂಗಡ್ಡೆ ಪಲ್ಯನೋ ಸಂಡಿಗೆನೋ ಜೊತೆಗೆ ಇಟ್ಕೊಂಡ್ರೆ ನಿಮ್ಮ ಮನೇಲೇ ಸ್ವರ್ಗ ಇರುತ್ತೆ. ಸೂಪರಾಗಿರುತ್ತೆ. ಥ್ಯಾಂಕ್ ಯು.